ಇನ್ನ ಎಲ್ಲೆಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಎಲ್ಲೆಲ್ಲಿ ಹಿಜಾಬ್ ಅಥವಾ ಅಬಾಯ ಅನ್ನುವಂತ ದಿರಿಸೇನಿದೆ ಇದು ಬ್ಯಾನ್ ಆಗಿದೆ. ಯಾವ್ಯಾವ ದೇಶದಲ್ಲಿ? ಚೀನಾದಲ್ಲಿ ಹಿಜಾಬ್ ಇಲ್ಲ, ಹಿಜಾಬ್ ಧರಿಸುವಂತಿಲ್ಲ ಚೀನಾದಲ್ಲಿ. ಇನ್ನ ಕೆನಡಾದಲ್ಲಿಯೂ ಕೂಡ ಹಿಜಾಬ್ ಅನ್ನ ಧರಿಸುವಂತಿಲ್ಲ, ಅಲ್ಲಿ ಪರ್ಮಿಷನ್ ಇಲ್ಲ. ಹಿಜಾಬ್ ಅಥವಾ ಅಬಾಯ ಇವನ್ನ ಚೀನಾದಲ್ಲಿ ಧರಿಸುವಂತಿಲ್ಲ, ಕೆನಡಾದಲ್ಲಿ ಧರಿಸುವಂತಿಲ್ಲ, ರಷ್ಯಾದಲ್ಲಿ ಧರಿಸುವಂತಿಲ್ಲ, ಫ್ರಾನ್ಸ್ ಅಲ್ಲಿ ಧರಿಸುವಂತಿಲ್ಲ. ಅಷ್ಟೇ ಯಾಕೆ, ಇನ್ನೂ ಲಿಸ್ಟ್ ಮುಂದುವರಿಯುತ್ತೆ. ಆಸ್ಟ್ರಿಯಾದಲ್ಲಿಯೂ ಕೂಡ ಈ ಹಿಜಾಬ್ಗೆ ಅಬಾಯಾಗೆ ಪರ್ಮಿಷನ್ ಇಲ್ಲ. ನೆದರ್ಲ್ಯಾಂಡ್ ಅಲ್ಲಿ ಹಿಜಾಬ್ಗೆ ಪರ್ಮಿಷನ್ ಇಲ್ಲ, ಬ್ಯಾನ್ ಮಾಡಿದ್ದಾರೆ. ಪರ್ಮಿಷನ್ ಅನ್ನೋಕ್ಕಿಂತ ಬ್ಯಾನ್. ಇನ್ನ ಬಲ್ಗೇರಿಯಾ ಇಲ್ಲಿಯೂ ಕೂಡ ಹಿಜಾಬ್ ಇಲ್ಲ. ಶ್ರೀಲಂಕಾದಲ್ಲಿಯೂ ಕೂಡ ಹಿಜಾಬ್ ಹಾಕೊಳ್ಳುವಂತಿಲ್ಲ. ಸ್ವಿಟ್ಜರ್ಲೆಂಡ್ ಅಲ್ಲೂ ಕೂಡ ಬ್ಯಾನ್ ಆಗಿದೆ ಈ ಹಿಜಾಬ್. ಇಷ್ಟು ದೇಶಗಳಲ್ಲಿ ಹಿಜಾಬ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಪತ್ರ ಬರೀತಾರೆ ನಮಗೆ ಹಿಜಾಬ್ ಬೇಕು ಅಂತ. ಇರ್ಲಿ, ಅವರವರ ಆಸಕ್ತಿ. ನೆಕ್ಸ್ಟ್, ಇನ್ನ ಎಲ್ಲೆಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಎಲ್ಲೆಲ್ಲಿ ಹಿಜಾಬ್ ಅಥವಾ ಅಬಾಯ ಅನ್ನುವಂತ ದಿರಿಸೇನಿದೆ ಇದು ಬ್ಯಾನ್ ಆಗಿದೆ. ಯಾವ್ಯಾವ ದೇಶದಲ್ಲಿ? ಚೀನಾದಲ್ಲಿ ಹಿಜಾಬ್ ಇಲ್ಲ, ಹಿಜಾಬ್ ಧರಿಸುವಂತಿಲ್ಲ ಚೀನಾದಲ್ಲಿ. ಇನ್ನ ಕೆನಡಾದಲ್ಲಿಯೂ ಕೂಡ ಹಿಜಾಬ್ ಅನ್ನ ಧರಿಸುವಂತಿಲ್ಲ, ಅಲ್ಲಿ ಪರ್ಮಿಷನ್ ಇಲ್ಲ. ಹಿಜಾಬ್ ಅಥವಾ ಅಬಾಯ ಇವನ್ನ ಚೀನಾದಲ್ಲಿ ಧರಿಸುವಂತಿಲ್ಲ, ಕೆನಡಾದಲ್ಲಿ ಧರಿಸುವಂತಿಲ್ಲ, ರಷ್ಯಾದಲ್ಲಿ ಧರಿಸುವಂತಿಲ್ಲ, ಫ್ರಾನ್ಸ್ ಅಲ್ಲಿ ಧರಿಸುವಂತಿಲ್ಲ. ಅಷ್ಟೇ ಯಾಕೆ, ಇನ್ನೂ ಲಿಸ್ಟ್ ಮುಂದುವರಿಯುತ್ತೆ. ಆಸ್ಟ್ರಿಯಾದಲ್ಲಿಯೂ ಕೂಡ ಈ ಹಿಜಾಬ್ಗೆ ಅಬಾಯಾಗೆ ಪರ್ಮಿಷನ್ ಇಲ್ಲ. ನೆದರ್ಲ್ಯಾಂಡ್ ಅಲ್ಲಿ ಹಿಜಾಬ್ಗೆ ಪರ್ಮಿಷನ್ ಇಲ್ಲ, ಬ್ಯಾನ್ ಮಾಡಿದ್ದಾರೆ. ಪರ್ಮಿಷನ್ ಅನ್ನೋಕ್ಕಿಂತ ಬ್ಯಾನ್. ಇನ್ನ ಬಲ್ಗೇರಿಯಾ ಇಲ್ಲಿಯೂ ಕೂಡ ಹಿಜಾಬ್ ಇಲ್ಲ. ಶ್ರೀಲಂಕಾದಲ್ಲಿಯೂ ಕೂಡ ಹಿಜಾಬ್ ಹಾಕೊಳ್ಳುವಂತಿಲ್ಲ. ಸ್ವಿಟ್ಜರ್ಲೆಂಡ್ ಅಲ್ಲೂ ಕೂಡ ಬ್ಯಾನ್ ಆಗಿದೆ ಈ ಹಿಜಾಬ್. ಇಷ್ಟು ದೇಶಗಳಲ್ಲಿ ಹಿಜಾಬ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಪತ್ರ ಬರೀತಾರೆ ನಮಗೆ ಹಿಜಾಬ್ ಬೇಕು ಅಂತ. ಇರ್ಲಿ, ಅವರವರ ಆಸಕ್ತಿ. ನೆಕ್ಸ್ಟ್, ಇನ್ನ ಎಲ್ಲೆಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಎಲ್ಲೆಲ್ಲಿ ಹಿಜಾಬ್ ಅಥವಾ ಅಬಾಯ ಅನ್ನುವಂತ ದಿರಿಸೇನಿದೆ ಇದು ಬ್ಯಾನ್ ಆಗಿದೆ. ಯಾವ್ಯಾವ ದೇಶದಲ್ಲಿ? ಚೀನಾದಲ್ಲಿ ಹಿಜಾಬ್ ಇಲ್ಲ, ಹಿಜಾಬ್ ಧರಿಸುವಂತಿಲ್ಲ ಚೀನಾದಲ್ಲಿ. ಇನ್ನ ಕೆನಡಾದಲ್ಲಿಯೂ ಕೂಡ ಹಿಜಾಬ್ ಅನ್ನ ಧರಿಸುವಂತಿಲ್ಲ, ಅಲ್ಲಿ ಪರ್ಮಿಷನ್ ಇಲ್ಲ. ಹಿಜಾಬ್ ಅಥವಾ ಅಬಾಯ ಇವನ್ನ ಚೀನಾದಲ್ಲಿ ಧರಿಸುವಂತಿಲ್ಲ, ಕೆನಡಾದಲ್ಲಿ ಧರಿಸುವಂತಿಲ್ಲ, ರಷ್ಯಾದಲ್ಲಿ ಧರಿಸುವಂತಿಲ್ಲ, ಫ್ರಾನ್ಸ್ ಅಲ್ಲಿ ಧರಿಸುವಂತಿಲ್ಲ. ಅಷ್ಟೇ ಯಾಕೆ, ಇನ್ನೂ ಲಿಸ್ಟ್ ಮುಂದುವರಿಯುತ್ತೆ. ಆಸ್ಟ್ರಿಯಾದಲ್ಲಿಯೂ ಕೂಡ ಈ ಹಿಜಾಬ್ಗೆ ಅಬಾಯಾಗೆ ಪರ್ಮಿಷನ್ ಇಲ್ಲ. ನೆದರ್ಲ್ಯಾಂಡ್ ಅಲ್ಲಿ ಹಿಜಾಬ್ಗೆ ಪರ್ಮಿಷನ್ ಇಲ್ಲ, ಬ್ಯಾನ್ ಮಾಡಿದ್ದಾರೆ. ಪರ್ಮಿಷನ್ ಅನ್ನೋಕ್ಕಿಂತ ಬ್ಯಾನ್. ಇನ್ನ ಬಲ್ಗೇರಿಯಾ ಇಲ್ಲಿಯೂ ಕೂಡ ಹಿಜಾಬ್ ಇಲ್ಲ. ಶ್ರೀಲಂಕಾದಲ್ಲಿಯೂ ಕೂಡ ಹಿಜಾಬ್ ಹಾಕೊಳ್ಳುವಂತಿಲ್ಲ. ಸ್ವಿಟ್ಜರ್ಲೆಂಡ್ ಅಲ್ಲೂ ಕೂಡ ಬ್ಯಾನ್ ಆಗಿದೆ ಈ ಹಿಜಾಬ್. ಇಷ್ಟು ದೇಶಗಳಲ್ಲಿ ಹಿಜಾಬ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಪತ್ರ ಬರೀತಾರೆ ನಮಗೆ ಹಿಜಾಬ್ ಬೇಕು ಅಂತ. ಇರ್ಲಿ, ಅವರವರ ಆಸಕ್ತಿ. ನೆಕ್ಸ್ಟ್, ಇನ್ನ ಎಲ್ಲೆಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಎಲ್ಲೆಲ್ಲಿ ಹಿಜಾಬ್ ಅಥವಾ ಅಬಾಯ ಅನ್ನುವಂತ ದಿರಿಸೇನಿದೆ ಇದು ಬ್ಯಾನ್ ಆಗಿದೆ. ಯಾವ್ಯಾವ ದೇಶದಲ್ಲಿ? ಚೀನಾದಲ್ಲಿ ಹಿಜಾಬ್ ಇಲ್ಲ, ಹಿಜಾಬ್ ಧರಿಸುವಂತಿಲ್ಲ ಚೀನಾದಲ್ಲಿ. ಇನ್ನ ಕೆನಡಾದಲ್ಲಿಯೂ ಕೂಡ ಹಿಜಾಬ್ ಅನ್ನ ಧರಿಸುವಂತಿಲ್ಲ, ಅಲ್ಲಿ ಪರ್ಮಿಷನ್ ಇಲ್ಲ. ಹಿಜಾಬ್ ಅಥವಾ ಅಬಾಯ ಇವನ್ನ ಚೀನಾದಲ್ಲಿ ಧರಿಸುವಂತಿಲ್ಲ, ಕೆನಡಾದಲ್ಲಿ ಧರಿಸುವಂತಿಲ್ಲ, ರಷ್ಯಾದಲ್ಲಿ ಧರಿಸುವಂತಿಲ್ಲ, ಫ್ರಾನ್ಸ್ ಅಲ್ಲಿ ಧರಿಸುವಂತಿಲ್ಲ. ಅಷ್ಟೇ ಯಾಕೆ, ಇನ್ನೂ ಲಿಸ್ಟ್ ಮುಂದುವರಿಯುತ್ತೆ. ಆಸ್ಟ್ರಿಯಾದಲ್ಲಿಯೂ ಕೂಡ ಈ ಹಿಜಾಬ್ಗೆ ಅಬಾಯಾಗೆ ಪರ್ಮಿಷನ್ ಇಲ್ಲ. ನೆದರ್ಲ್ಯಾಂಡ್ ಅಲ್ಲಿ ಹಿಜಾಬ್ಗೆ ಪರ್ಮಿಷನ್ ಇಲ್ಲ, ಬ್ಯಾನ್ ಮಾಡಿದ್ದಾರೆ. ಪರ್ಮಿಷನ್ ಅನ್ನೋಕ್ಕಿಂತ ಬ್ಯಾನ್. ಇನ್ನ ಬಲ್ಗೇರಿಯಾ ಇಲ್ಲಿಯೂ ಕೂಡ ಹಿಜಾಬ್ ಇಲ್ಲ. ಶ್ರೀಲಂಕಾದಲ್ಲಿಯೂ ಕೂಡ ಹಿಜಾಬ್ ಹಾಕೊಳ್ಳುವಂತಿಲ್ಲ. ಸ್ವಿಟ್ಜರ್ಲೆಂಡ್ ಅಲ್ಲೂ ಕೂಡ ಬ್ಯಾನ್ ಆಗಿದೆ ಈ ಹಿಜಾಬ್. ಇಷ್ಟು ದೇಶಗಳಲ್ಲಿ ಹಿಜಾಬ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಪತ್ರ ಬರೀತಾರೆ ನಮಗೆ ಹಿಜಾಬ್ ಬೇಕು ಅಂತ. ಇರ್ಲಿ, ಅವರವರ ಆಸಕ್ತಿ. ನೆಕ್ಸ್ಟ್, ಇನ್ನ ಎಲ್ಲೆಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಎಲ್ಲೆಲ್ಲಿ ಹಿಜಾಬ್ ಅಥವಾ ಅಬಾಯ ಅನ್ನುವಂತ ದಿರಿಸೇನಿದೆ ಇದು ಬ್ಯಾನ್ ಆಗಿದೆ. ಯಾವ್ಯಾವ ದೇಶದಲ್ಲಿ? ಚೀನಾದಲ್ಲಿ ಹಿಜಾಬ್ ಇಲ್ಲ,
ಹಿಜಾಬ್ ಧರಿಸುವಂತಿಲ್ಲ ಚೀನಾದಲ್ಲಿ. ಇನ್ನ ಕೆನಡಾದಲ್ಲಿಯೂ ಕೂಡ ಹಿಜಾಬ್ ಅನ್ನ ಧರಿಸುವಂತಿಲ್ಲ, ಅಲ್ಲಿ ಪರ್ಮಿಷನ್ನೇ ಇಲ್ಲ. ಹಿಜಾಬ್ ಅಥವಾ ಅಬಾಯ ಇವನ್ನ ಚೀನಾದಲ್ಲಿ ಧರಿಸುವಂತಿಲ್ಲ, ಕೆನಡಾದಲ್ಲಿ ಧರಿಸುವಂತಿಲ್ಲ, ರಷ್ಯಾದಲ್ಲಿ ಧರಿಸುವಂತಿಲ್ಲ, ಫ್ರಾನ್ಸ್ ಅಲ್ಲಿ ಧರಿಸುವಂತಿಲ್ಲ. ಅಷ್ಟೇ ಯಾಕೆ, ಇನ್ನೂ ಲಿಸ್ಟ್ ಮುಂದುವರಿಯುತ್ತೆ. ಆಸ್ಟ್ರಿಯಾದಲ್ಲಿಯೂ ಕೂಡ ಈ ಹಿಜಾಬ್ಗೆ ಅಬಾಯಾಗೆ ಪರ್ಮಿಷನ್ ಇಲ್ಲ. ನೆದರ್ಲ್ಯಾಂಡ್ ಅಲ್ಲಿ ಹಿಜಾಬ್ಗೆ ಪರ್ಮಿಷನ್ ಇಲ್ಲ, ಬ್ಯಾನ್ ಮಾಡಿದ್ದಾರೆ. ಪರ್ಮಿಷನ್ ಅನ್ನೋಕ್ಕಿಂತ ಬ್ಯಾನ್. ಇನ್ನ ಬಲ್ಗೇರಿಯಾ, ಇಲ್ಲಿಯೂ ಕೂಡ ಹಿಜಾಬ್ ಇಲ್ಲ. ಶ್ರೀಲಂಕಾದಲ್ಲಿಯೂ ಕೂಡ ಹಿಜಾಬ್ ಹಾಕೊಳ್ಳುವಂತಿಲ್ಲ. ಸ್ವಿಟ್ಜರ್ಲೆಂಡ್ ಅಲ್ಲೂ ಕೂಡ ಬ್ಯಾನ್ ಆಗಿದೆ ಈ ಹಿಜಾಬ್. ಇಷ್ಟು ದೇಶಗಳಲ್ಲಿ ಹಿಜಾಬ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಪತ್ರ ಬರೀತಾರೆ ನಮಗೆ ಹಿಜಾಬ್ ಬೇಕು ಅಂತ. ಇರ್ಲಿ, ಅವರವರ ಆಸಕ್ತಿ. ನೆಕ್ಸ್ಟ್, ಇನ್ನ ಎಲ್ಲೆಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಎಲ್ಲೆಲ್ಲಿ ಹಿಜಾಬ್ ಅಥವಾ ಅಬಾಯ ಅನ್ನುವಂತ ದಿರಿಸೇನಿದೆ ಇದು ಬ್ಯಾನ್ ಆಗಿದೆ. ಯಾವ್ಯಾವ ದೇಶದಲ್ಲಿ? ಚೀನಾದಲ್ಲಿ ಹಿಜಾಬ್ ಇಲ್ಲ, ಹಿಜಾಬ್ ಧರಿಸುವಂತಿಲ್ಲ ಚೀನಾದಲ್ಲಿ. ಇನ್ನ ಕೆನಡಾದಲ್ಲಿಯೂ ಕೂಡ ಹಿಜಾಬ್ ಅನ್ನ ಧರಿಸುವಂತಿಲ್ಲ, ಅಲ್ಲಿ ಪರ್ಮಿಷನ್ನೇ ಇಲ್ಲ. ಹಿಜಾಬ್ ಅಥವಾ ಅಬಾಯ ಇವನ್ನ ಚೀನಾದಲ್ಲಿ ಧರಿಸುವಂತಿಲ್ಲ, ಕೆನಡಾದಲ್ಲಿ ಧರಿಸುವಂತಿಲ್ಲ, ರಷ್ಯಾದಲ್ಲಿ ಧರಿಸುವಂತಿಲ್ಲ, ಫ್ರಾನ್ಸ್ ಅಲ್ಲಿ ಧರಿಸುವಂತಿಲ್ಲ. ಅಷ್ಟೇ ಯಾಕೆ, ಇನ್ನೂ ಲಿಸ್ಟ್ ಮುಂದುವರಿಯುತ್ತೆ. ಆಸ್ಟ್ರಿಯಾದಲ್ಲಿಯೂ ಕೂಡ ಈ ಹಿಜಾಬ್ಗೆ ಅಬಾಯಾಗೆ ಪರ್ಮಿಷನ್ ಇಲ್ಲ. ನೆದರ್ಲ್ಯಾಂಡ್ ಅಲ್ಲಿ ಹಿಜಾಬ್ಗೆ ಪರ್ಮಿಷನ್ ಇಲ್ಲ, ಬ್ಯಾನ್ ಮಾಡಿದ್ದಾರೆ. ಪರ್ಮಿಷನ್ ಅನ್ನೋಕ್ಕಿಂತ ಬ್ಯಾನ್. ಇನ್ನ ಬಲ್ಗೇರಿಯಾ, ಇಲ್ಲಿಯೂ ಕೂಡ ಹಿಜಾಬ್ ಇಲ್ಲ. ಶ್ರೀಲಂಕಾದಲ್ಲಿಯೂ ಕೂಡ ಹಿಜಾಬ್ ಹಾಕೊಳ್ಳುವಂತಿಲ್ಲ. ಸ್ವಿಟ್ಜರ್ಲೆಂಡ್ ಅಲ್ಲೂ ಕೂಡ ಬ್ಯಾನ್ ಆಗಿದೆ ಈ ಹಿಜಾಬ್. ಇಷ್ಟು ದೇಶಗಳಲ್ಲಿ ಹಿಜಾಬ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಪತ್ರ ಬರೀತಾರೆ ನಮಗೆ ಹಿಜಾಬ್ ಬೇಕು ಅಂತ. ಇರ್ಲಿ, ಅವರವರ ಆಸಕ್ತಿ. ನೆಕ್ಸ್ಟ್, ಇನ್ನ ಎಲ್ಲೆಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಎಲ್ಲೆಲ್ಲಿ ಹಿಜಾಬ್ ಅಥವಾ ಅಬಾಯ ಅನ್ನುವಂತ ದಿರಿಸೇನಿದೆ ಇದು ಬ್ಯಾನ್ ಆಗಿದೆ. ಯಾವ್ಯಾವ ದೇಶದಲ್ಲಿ? ಚೀನಾದಲ್ಲಿ ಹಿಜಾಬ್ ಇಲ್ಲ, ಹಿಜಾಬ್ ಧರಿಸುವಂತಿಲ್ಲ ಚೀನಾದಲ್ಲಿ. ಇನ್ನ ಕೆನಡಾದಲ್ಲಿಯೂ ಕೂಡ ಹಿಜಾಬ್ ಅನ್ನ ಧರಿಸುವಂತಿಲ್ಲ, ಅಲ್ಲಿ ಪರ್ಮಿಷನ್ನೇ ಇಲ್ಲ. ಹಿಜಾಬ್ ಅಥವಾ ಅಬಾಯ ಇವನ್ನ ಚೀನಾದಲ್ಲಿ ಧರಿಸುವಂತಿಲ್ಲ, ಕೆನಡಾದಲ್ಲಿ ಧರಿಸುವಂತಿಲ್ಲ, ರಷ್ಯಾದಲ್ಲಿ ಧರಿಸುವಂತಿಲ್ಲ, ಫ್ರಾನ್ಸ್ ಅಲ್ಲಿ ಧರಿಸುವಂತಿಲ್ಲ. ಅಷ್ಟೇ ಯಾಕೆ, ಇನ್ನೂ ಲಿಸ್ಟ್ ಮುಂದುವರಿಯುತ್ತೆ. ಆಸ್ಟ್ರಿಯಾದಲ್ಲಿಯೂ ಕೂಡ ಈ ಹಿಜಾಬ್ಗೆ ಅಬಾಯಾಗೆ ಪರ್ಮಿಷನ್ ಇಲ್ಲ. ನೆದರ್ಲ್ಯಾಂಡ್ ಅಲ್ಲಿ ಹಿಜಾಬ್ಗೆ ಪರ್ಮಿಷನ್ ಇಲ್ಲ, ಬ್ಯಾನ್ ಮಾಡಿದ್ದಾರೆ. ಪರ್ಮಿಷನ್ ಅನ್ನೋಕ್ಕಿಂತ ಬ್ಯಾನ್. ಇನ್ನ ಬಲ್ಗೇರಿಯಾ, ಇಲ್ಲಿಯೂ ಕೂಡ ಹಿಜಾಬ್ ಇಲ್ಲ. ಶ್ರೀಲಂಕಾದಲ್ಲಿಯೂ ಕೂಡ ಹಿಜಾಬ್ ಹಾಕೊಳ್ಳುವಂತಿಲ್ಲ. ಸ್ವಿಟ್ಜರ್ಲೆಂಡ್ ಅಲ್ಲೂ ಕೂಡ ಬ್ಯಾನ್ ಆಗಿದೆ ಈ ಹಿಜಾಬ್. ಇಷ್ಟು ದೇಶಗಳಲ್ಲಿ ಹಿಜಾಬ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಪತ್ರ ಬರೀತಾರೆ ನಮಗೆ ಹಿಜಾಬ್ ಬೇಕು ಅಂತ. ಇರ್ಲಿ, ಅವರವರ ಆಸಕ್ತಿ. ನೆಕ್ಸ್ಟ್,